ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುರಿದಂತ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಇದರಲ್ಲಿ ಜಿಬಿಎಯ ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣ್ತಾ ಇದೆ. ನಿನ್ನೆ ಸಂಜೆ ಮಳೆ ಆಯಿತು, ಮಳೆಯಿಂದ ಸಮಸ್ಯೆಗಳು ಸೃಷ್ಟಿಯಾಯಿತು, ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಜಿಬಿಎ ನಿರ್ಲಕ್ಷ್ಯ ವಹಿಸಿದೆ. ಮರ ಬಿದ್ದಿದೆ, ತೆರವು ಮಾಡಬೇಕಾದಂಥ ಅಧಿಕಾರಿಗಳು ನಾಪತ್ತೆ, ತೆರವು ಮಾಡಿಸಬೇಕಾದಂಥ ಅಧಿಕಾರಿಗಳು ನಾಪತ್ತೆ. ಬಹಳಷ್ಟು ಏರಿಯಾಗಳಲ್ಲಿ ಬಿದ್ದ ಮರ ಹಂಗೆ ಇದೆ, ಅದನ್ನು ತೆರವು ಮಾಡೋ ಗತಿ ಇಲ್ಲ ಅನ್ನುವಂಥ ಸ್ಥಿತಿ. ಸಿಬ್ಬಂದಿ ಬರ್ತಿಲ್ಲ, ಅಧಿಕಾರಿಗಳು ಫೋನ್ ರೀಚ್ ಆಗ್ತಾ ಇಲ್ಲ, ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋದಕ್ಕೆ ಯಾರೂ ಇಲ್ಲ. ಮಳೆ ಬರುತ್ತೆ ಅನ್ನುವಂಥ ಮುನ್ಸೂಚನೆ ಇದ್ರೂ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ. ಬೆಂಗಳೂರಲ್ಲಿ ಪ್ರೀ ಮಾನ್ಸೂನ್ ಯಾವತ್ತೂ ಕೂಡ ಕಾಟ ಕೊಡುತ್ತೆ, ಸಮಸ್ಯೆ ಕೊಡುತ್ತೆ, ಆದರೆ ಇದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳೇ ಇಲ್ಲ. ಬೀಳೋ ಸ್ಥಿತಿಯಲ್ಲಿರುವಂಥ ಮರಗಳನ್ನು ತೆರವು ಮಾಡಬೇಕಿತ್ತು, ಕೊಂಬೆಗಳನ್ನು ತೆರವು ಮಾಡಬೇಕಿತ್ತು, ಅದು ಯಾವುದನ್ನೂ ಮಾಡದೆ ಸಮಸ್ಯೆಗಳು ಸೃಷ್ಟಿಯಾದ ನಂತರವೂ ಕೂಡ ಅದನ್ನು ಸರಿ ಮಾಡದೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಜನ ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡೋದಕ್ಕೆ ಗತಿ ಇಲ್ಲ. ಜನ ಸಮಸ್ಯೆ ಹೇಳ್ಕೊಳ್ತಾರೆ, ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾರೂ ಇಲ್ಲ, ದಿಕ್ಕಿಲ್ಲ. ಇಂಥ ಸ್ಥಿತಿ ಇದೆ. ನಿನ್ನೆ ಸಂಜೆ ಮಳೆ ಬಂತು, ಮರ ರಿಮೂವ್ ಮಾಡೋದಕ್ಕೆ, ಮರ ತೆರವು ಮಾಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಕರೆಂಟ್ ಕಂಬಗಳು ಬಿದ್ದಿದೆ, ವಿದ್ಯುತ್ ಕಂಬಗಳು ಬಿದ್ದಿದೆ, ಅದನ್ನು ರಿಮೂವ್ ಮಾಡೋದಕ್ಕೆ, ಅದನ್ನು ತೆರವು ಮಾಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಚರಂಡಿಗಳಲ್ಲಿ ನೀರು ನಿಂತಿದೆ, ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿದೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಇದು ಬೆಂಗಳೂರಿನ ವ್ಯವಸ್ಥೆ. ಹೇಳ್ಕೊಳ್ಳೋದಕ್ಕೆ 5 ಪಾಲಿಕೆಗಳಿದ್ದಾವೆ, 5 ಪಾಲಿಕೆಗಳು. ಕೆಲಸ ಜಾಸ್ತಿ ಅನ್ನೋ ಕಾರಣಕ್ಕಾಗಿ 5 ಪಾಲಿಕೆಗಳನ್ನು ಮಾಡಿ ಜವಾಬ್ದಾರಿಗಳನ್ನು ಹಂಚಲಾಗಿದೆ. ಆದರೆ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಯಿತು ಬಿಟ್ರೆ ಸಮಸ್ಯೆಗಳು ಹಂಗೆ ಇದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ನಿನ್ನೆ ಸಂಜೆ ಮಳೆ ಬಿತ್ತು, ಇಲ್ಲಿ ತನಕ ಸರಿ ಮಾಡೋದಕ್ಕೆ ಅಥವಾ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಲಿಲ್ಲ ಅಂತಾದ್ರೆ 5 ಪಾಲಿಕೆಗಳು ಇದ್ದೇನು ಪ್ರಯೋಜನ ಅಂತ ಬರುತ್ತೆ ಪ್ರಶ್ನೆ. ಹಲೋ ಪ್ರಜ್ವಲ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಪ್ರಜ್ವಲ್, ಧ್ವನಿ ಕೇಳ್ತಾ ಇದೆಯಾ ನಂದು? ಕೇಳ್ತಾ ಇದೆ ರಕ್ಷತ್. ಎಸ್, 5 ಪಾಲಿಕೆಗಳಿದಾವೆ ಹೇಳ್ಕೊಳ್ಳೋದಕ್ಕೆ. ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಎಲ್ಲವೂ ಇದೆ. ಆದರೆ ಸಂಜೆ ಮಳೆ ಬಿದ್ದರೆ ಮಧ್ಯಾಹ್ನ ಆದರೂ ಕೂಡ, ಮರುದಿನ ಮಧ್ಯಾಹ್ನ ಆದರೂ ಕೂಡ ಯಾವುದೂ ಸರಿ ಹೋಗಲ್ಲ. ಏನು ವ್ಯವಸ್ಥೆ ಇದು? ಖಂಡಿತವಾಗಿ ಕೂಡ ರಕ್ಷತ್, ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಮಳೆ ಪ್ರಾರಂಭವಾಗುತ್ತೆ. 1-1.5 ಗಂಟೆ ಮಳೆ ನಿರಂತರವಾಗಿ ಬರುತ್ತೆ, ಅನಂತರದಲ್ಲಿ ಮಳೆ ನಿಲ್ಲುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಮರಗಳು ಕೂಡ ಧರೆಗೆ ಉರುಳ್ತವೆ. ಆ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಧ್ಯಾಹ್ನ 12 ಗಂಟೆಯಾದ್ರೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಅಂದ್ರೆ ಮರವನ್ನ ತೆರವುಗೊಳಿಸುವಂತಹ ಒಂದು ಕಾರ್ಯ ಏನಿದೆ ಅದು ಸಾಗ್ತಾ ಇಲ್ಲ. ಇಲ್ಲಿ ಶೇಷಾದ್ರಿಪುರ ಮುಖ್ಯ ರಸ್ತೆಯಲ್ಲಿ ಏನಿದೆ ಅಲ್ಲಿ ಒಂದು ಮರ ಬಿದ್ದಿರುವಂತದ್ದು, ಆ ಒಂದು ಮುಖ್ಯ ರಸ್ತೆಗೆ ಮರ ಬಿದ್ದರೂ ಕೂಡ ಅದನ್ನು ತೆರವುಗೊಳಿಸುವಂತ ಒಂದು ಕೆಲಸವನ್ನ ಇನ್ನೂ ಕೂಡ ಮಾಡಿಲ್ಲ. ಇಲ್ಲಿ ವಾಹನ ಸವಾರರು ಬರ್ತಾರೆ, ಮತ್ತೆ ವಾಪಸ್ ಅವರು ರಿವರ್ಸ್ ಹೋಗುವಂತದ್ದು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ರಸ್ತೆ ಬ್ಲಾಕ್ ಆಗಿದೆ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ಕರೆಂಟ್ ಕಂಬಗಳಿದಾವೆ, ಅದರ ಮೇಲೂ ಕೂಡ ಮರ ಬಿದ್ದಿದೆ, ಅದನ್ನ ಕೂಡ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ. ನಿನ್ನೆ ಸಂಜೆಯಿಂದ ಕೂಡ ಇಲ್ಲಿ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ವಿದ್ಯುತ್ ಲಭ್ಯವಾಗ್ತಾ ಇಲ್ಲ. ಬೆಸ್ಕಾಂ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿಲ್ಲ ಅನ್ನುವಂತ ಒಂದು ಆರೋಪವನ್ನ ಕೂಡ ಇಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ರೀತಿಯ ಸಮಸ್ಯೆ ಸಾಕಷ್ಟು ಏರಿಯಾಗಳಲ್ಲಿ ಈಗಾಗಲೇ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕುಮಾರ ಪಾರ್ಕ್ ನ ಅಕ್ಕಪಕ್ಕದ ಜಾಗ ಆಗಿರ್ಬೋದು, ರಾಜಾಜಿನಗರ ಆಗಿರ್ಬೋದು, ಬಸವನಗುಡಿ, ಶಂಕರ ಮಠ, ಈ ಎಲ್ಲಾ ಜಾಗಗಳಲ್ಲೂ ಕೂಡ ಸಾಕಷ್ಟು ಕಡೆ ಮರ ಬಿದ್ದಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಜಿಬಿಎ ಅರಣ್ಯ ಘಟಕದ ಸಿಬ್ಬಂದಿಗಳು ಕೂಡ ಕೆಲವು ಕಡೆ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಮರವನ್ನ ತೆರವುಗೊಳಿಸಿಲ್ಲ. ಮತ್ತೆ ಕೆಲವು ಕಡೆಗಳಲ್ಲಿ ಕೇವಲ ಒನ್ ವೇ ರೀತಿಯಲ್ಲಿ ವಾಹನ ಚಲಾಯಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದೇ ಹೊರತು ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಮರವನ್ನು ತೆರವುಗೊಳಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾದ್ರೆ ಅಧಿಕಾರಿಗಳು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗಿತ್ತು. ಮಳೆ ಬರುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ಅದರಲ್ಲೂ ಕೂಡ ಈ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂತ ಒಂದು ವಿಚಾರ ಅಧಿಕಾರಿಗಳಿಗೆ ಏನು ಹೊಸೇನಲ್ಲ, ಅವರಿಗೆ ಗೊತ್ತಿರುವಂತಹ ವಿಚಾರವೇ. ಆದ್ರೆ ಅದನ್ನ ಸರಿಪಡಿಸುವಂತಹ ಒಂದು ಕೆಲಸವನ್ನ ಇವರು ಯಾವತ್ತೂ ಕೂಡ ಮಾಡೋದಿಲ್ಲ. ಯಾವಾಗ್ಲೂ ಕೂಡ ಅಷ್ಟೇ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿರುತ್ತೆ ಅಂದ್ರೆ
ಮಳೆ ಬಂದ ನಂತರದಲ್ಲಿ ಅವರಿಗೆ ಗೊತ್ತಾಗುವಂತದ್ದು ಅಂದ್ರೆ ಎಲ್ಲಿ ನೀರ್ ನಿಲ್ಲುತ್ತೆ, ಎಲ್ಲಿ ನೀರ್ ಸರಾಗವಾಗಿ ಹರಿಯೋದಿಲ್ಲ, ಯಾವ ಅಪಾರ್ಟ್ಮೆಂಟ್ಗಳು ಮುಳುಗುವಂತ ಸಾಧ್ಯತೆ ಇರುತ್ತೆ, ಯಾವ ರಸ್ತೆ ಮುಳುಗುತ್ತೆ, ಎಲ್ಲಿ ವಾಹನವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇದೆಲ್ಲವೂ ಕೂಡ ಅನಂತರದಲ್ಲಿ ಅವರಿಗೆ ಗೊತ್ತಾಗೋದು. ಪ್ರತಿ ಬಾರಿ ಕೂಡ ಮಳೆ ಬಂದ ನಂತರದಲ್ಲಿ ಇವ್ರು ಮಾಡುವಂತ ಕೆಲಸವನ್ನ ಅನಂತರದಲ್ಲಿ ಅಂದ್ರೆ ಮೊದಲೇ ಇವ್ರು ಮಾಡಿದ್ರೆ ಆ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಈಗ್ಲೂ ಕೂಡ ಅಷ್ಟೇ, ಇವತ್ತಿನ ದಿನ ಏನ್ ಕೆಲಸವನ್ನ ಮಾಡ್ಬೇಕು ಅದನ್ನ ಮಾಡ್ತಾರೆ, ಅನಂತರದಲ್ಲಿ ಮತ್ತೆ ಅದರ ಬೇರೆ ಯಾವ್ದಾದ್ರು ಸಮಸ್ಯೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಅವ್ರು ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ. ಆ ನಂತರದಲ್ಲಿ ಮತ್ತೆ ಮಳೆ ಬಂದಂತ ಸಂದರ್ಭದಲ್ಲಿ ಬೇರೆ ಸಮಸ್ಯೆಗಳು ಉದ್ಭವ ಆಗುತ್ತೆ, ಅದ್ರ ಬಗ್ಗೆ ಅವರು ಯೋಚನೆಯನ್ನ ಕೂಡ ಅವ್ರು ಮಾಡೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಿರುವಂತಹ ಒಂದು ವಿಚಾರ. ಯಾಕಂದ್ರೆ ಸ್ವಲ್ಪ ದಪ್ಪ ಚರ್ಮದ ಅಧಿಕಾರಿಗಳು ಈ ಜಿಬಿಎದಲ್ಲಿ ಇರೋದ್ರಿಂದಾಗಿ ಅವರಿಗೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಎಷ್ಟೇ ಹೇಳಿದ್ರು ಅವರಿಗೆ ಖಂಡಿತವಾಗಿಯೂ ಕೂಡ ಈ ವಿಚಾರ ಅರ್ಥ ಆಗೋದಿಲ್ಲ. ರಕ್ಷಿತ್, ಧನ್ಯವಾದ ಪ್ರಜ್ವಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.